ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ಸೌತ್ ವೆಸ್ಟ್ ಕಾರ್ನರು, ಈಸ್ಟ್ ಫೇಸ್ ಮೇನ್ ಡೋರು. ನಮಗೆ ಸೌತ್ ಫೇಸು 24 ಬರುತ್ತೆ, ವೆಸ್ಟ್ ಫೇಸಲ್ಲಿ 31 ಅಡಿ ಬರುತ್ತೆ. ಬಿ ಡಿ ಎ ಡ್ಯೂಪ್ಲೆಕ್ಸ್ ಹೌಸು. ಅಂಜನಾಪುರ 10th ಬ್ಲಾಕು, ಪ್ಯಾರ್ಲಲ್ 80 ಫೀಟ್ ರೋಡ್ ಏನಿದೆಯಲ್ಲ, ಕನಕಪುರ ಟು ಬನ್ನರ್ಘಟ್ಟ 80 ಫೀಟ್ ರೋಡ್ ಕಾರ್ ಕಾಣಿಸ್ತಿದೆಯಲ್ಲ, ಸ್ಟ್ರೈಟ್ ರೋಡ್ ಅಷ್ಟೇ. ಬಂದು ಇಲ್ಲಿ ನಿಂತ್ಕೊಂಡ್ರೆ ಮನೆ ಎದುರಿಗೆ ಕಾಣಿಸುತ್ತೆ. ಸೌತ್ ವೆಸ್ಟ್ ಕಾರ್ನರು 24 31 ಬರುತ್ತೆ. ಡ್ಯೂಪ್ಲೆಕ್ಸ್ ಮನೆ ಜೊತೆಗೆ ಒಂದು ಕಮರ್ಷಿಯಲ್ ಶಾಪ್ ಥರ ಮಾಡಿಕೊಟ್ಟಿರುವಂಥದ್ದು. ಫ್ರಂಟ್ ಎಲಿವೇಷನ್ ಲೈಕ್ ಈ ಥರ ಇದೆ. ನೀವು ಫ್ಯೂಚರಲ್ಲಿ ಒಂದು ಶಾಪ್ ಬೇಕಾದರೂ ಮಾಡ್ಕೋಬೋದು, ಆಫೀಸ್ ರೂಮ್ ಥರ ಆದರೂ ಮಾಡ್ಕೋಬೋದು, ಹೇಗಾದರೂ ಓಕೆ. ಈ ಕಡೆ ನಮಗೆ 40 ರಿಂದ 50 ಅಡಿ ರಸ್ತೆ ವೈಡ್ ಆಗಿದೆ. ಹಾಗೆ ಈ ಕಡೆ 30 ಅಡಿ ವೈಡ್ ರಸ್ತೆ ಇದೆ. ಸ್ಲೈಡಿಂಗ್ ಗೇಟ್ ಕೊಟ್ಟಿರುವಂಥದ್ದು, ವಾಲ್ ಕ್ಲೈನಿಂಗ್ ಎಲ್ಲ ಗ್ರಾನೈಟು, CNC ಕಟ್ಟಿಂಗು ಮತ್ತು ಫಂಡ್ರ್ ಮ್ಯಾಕ್ಸ್ ಅಟ್ಯಾಚ್ ಆಗಿ ಕೊಟ್ಟಿರುವಂಥದ್ದು. 1x1 ಸೆರಾಮಿಕ್ ಟೈಲ್ಸು. 2 ಕಾರ್ಗಳು ಅಕ್ಕಪಕ್ಕ ನಿಲ್ಲಿಸ್ಕೊಂಡು 2 ವೀಲರ್ಗಳು ನಿಲ್ಲಿಸ್ಕೋಬೋದು. ಸ್ಪೇಷಿಯಸ್ ಜಾಗ ಇದೆ, ಡೌಟೇ ಇಲ್ಲ. 2 ಕಾರ್ ಈಸಿಯಾಗಿ ನಿಲ್ಲಿಸ್ಕೋಬಹುದು. ಕಾವೇರಿ ಪಾಯಿಂಟು ಅಲ್ಲಿದೆ, ಎಲೆಕ್ಟ್ರಿಕ್ ಮೀಟರು. ಆಮೇಲೆ ಅಬ್ಸರ್ವ್ ಮಾಡಿ, ಟಾಪ್ ಟು ಬಾಟಮ್ 2x4 ವೆಟ್ ಟೈಲ್ಸ್ ಮೇಲಿನವರೆಗೂ ಕೊಟ್ಟಿರುವಂಥದ್ದು. ಎದುರುಗಡೆಗೆ ಲಿಫ್ಟ್ ಪ್ರಾವಿಷನು, ಬೋರ್ವೆಲ್ ಇದೆ, ಸಂಪ್ ಇದೆ. ಹಾಗೆ UPS ಪಾಯಿಂಟು ಮತ್ತು ಈ ಕಡೆ ಪಕ್ಕ ಗ್ಯಾಸ್ ಪ್ರಾವಿಷನ್ನು. ಈಸ್ಟ್ ಫೇಸ್ ಇರೋದರಿಂದ ನಾವು ಆ ಕಾರ್ನರಿಂದ ಮೇಲ್ಗಡೆ ಹತ್ತಬೇಕು. ಮನೆ ಮಾತ್ರ ಮಾತಾಡೋ ಹೋಗಿಲ್ಲ, 30-40ಗೂ ಬೀಟ್ ಮಾಡುತ್ತೆ ಈ ಮನೆ. ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಲಿದ್ದ ಹಾಗೆ ಕೊಟ್ಟಿದ್ದಂಥದ್ದು. ಸ್ಲೈಡಿಂಗ್ ಗೇಟ್ ನೋಡ್ತಾ ಇದ್ದೀರಾ, ಇದೆಲ್ಲ ಸ್ಲೈಡಿಂಗು. ಬಿಗ್ ಗೇಟ್, ಆ್ಯಕ್ಟಿವ್ ಆಗಲಿ ಬುಲೆಟ್ ಆಗಲಿ ಈಸಿಯಾಗಿ ಅದರಿಂದ ಪಾಸ್ ಆಗುತ್ತೆ, ಡೌಟೇ ಇಲ್ಲ. ನೀವು ಈ ಮನೆಯವರೇ ರೆಂಟಲ್ ಪರ್ಪಸ್ಗೆ ಅಥವಾ ಏನಾದರೂ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ಇಲ್ಲಿದೆ ಒಂದು ಡೋರ್ ಕೂಡ ಕೊಟ್ಟಿದ್ದಾರೆ ಇವರು. ಶಟರ್ ಇದೆ ದೊಡ್ಡದು, ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಇದು ಅಲ್ಲಿ ಕ್ಲೋಸ್ ಆಗುತ್ತೆ. ಆಮೇಲೆ ಇದು ಟಫನ್ ಗ್ಲಾಸ್ ಏನಿದೆ ಸ್ಕೈಲೈಟಿಗೆ, ದೊಡ್ಡ ಸ್ಪೇಷಿಯಸ್ಸು. 24 ಉದ್ದ ಬರುತ್ತೆ. ಆಮೇಲೆ 10 ಅಡಿ 12 ಅಡಿ ವೈಡ್ ಬರುತ್ತೆ, ಡೌಟ್ ಇಲ್ಲ. ಸರಿ, ಹಾಗಾದರೆ ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು. ಮೇಲ್ಗಡೆ ಹೋಗೋಣ. SS ರೈಲಿಂಗ್ಸ್ ಕೊಟ್ಟಿದ್ದಾರೆ. 3 ಅಡಿ ವೈಡು ಸ್ಟೇರ್ಕೇಸ್ ಇದೆ, ಗ್ರಾನೈಟು ಸ್ಟೇರ್ಕೇಸು. ಇಲ್ಲೆಲ್ಲ ನಿಮಗೆ 2x4 ವೆಟ್ ಟೈಲ್ಸು. ಇದು ಇಟಾಲಿಯನ್ ಮಾರ್ಬಲ್ ಲುಕ್ಕು ಮ್ಯಾಚಿಂಗ್ ಆಗಲಿ ಅಂತ ಕೊಟ್ಟಿರುವಂಥದ್ದು. ಇಲ್ಲಿ ಮೇಲ್ಗಡೆಯಿಂದ ಪಾರ್ಕಿಂಗು. ಈ ಮನೆಗೆ ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಕಡಿಮೆನೇ, ಹಾಗಾಗಿ ಆದಷ್ಟು ಕಡಿಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಒಂದು ಸಲ ಡೈರೆಕ್ಟಾಗಿ ಬಂದು ನೋಡಿದರೆ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಸ್ಟ್ ಫೇಸು ಇಷ್ಟು ವರಾಂಡ ಸಿಗುತ್ತೆ ನನಗೆ ಇಲ್ಲೇ ಮನೆ ಹೊರಗಡೆ. ತುಂಬ ಸ್ಪೇಷಿಯಸ್ ಜಾಗ ಇದೆ. ಸೇಫ್ಟಿಗೋಸ್ಕರ MS ರೈಲಿಂಗ್ಸ್ ಮಾಡಿದ್ದಾರೆ. PVC ಫಾಲ್ ಸೀಲಿಂಗು, MS ರೈಲಿಂಗ್ಸು. ಹಾಗೆ ಇಲ್ಲೂ ಕೂಡ ವೆಂಟಿಲೇಷನ್ನು ಇರಲಿ ಅನ್ನೋ ಕಾರಣಕ್ಕೆ UPVC ವಿಂಡೋನ ಕೊಟ್ಟಿರೋದು, ಫಿಕ್ಸೆಡ್ ಅದು. ಓಕೆ, ನೋಡಿದ್ದೀರಾ. ಆಮೇಲೆ ಈ ಮನೆ ಈಸ್ಟ್ ಬಾಗಿಲು ಬರುತ್ತೆ, ಸೂರ್ಯ ಬಾಗಿಲು. 8 ಇಂಚಸ್ ವಾಸ್ಕಲ್ಲು, ಪ್ಯೂರ್ ಬರ್ಮಾ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಒಳಗಡೆ ಒಂದು 2 ಲಾಕರ್ ಕೊಟ್ಟಿದ್ದಾರೆ. ಗೆಳೆಯರೆ, ಇದು ಹಾಲು. ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ಲು. 6x6 ವಿಂಡೋ ಆಪೋಸಿಟ್ಟು. ಲಕ್ಸುರಿ ಮನೆ ಇದು. 2 ರಿಮೋಟ್ ಕಂಟ್ರೋಲರ್ ಫ್ಯಾನು ಆ್ಯಂಡ್ ವಾಯ್ಸ್ ಕಮಾಂಡರು, ಝುಮರು, PVC, POP, ವುಡ್ ವರ್ಕ್ ಎಲ್ಲ ಫಾಲ್ ಸೀಲಿಂಗಲ್ಲಿ ಮಾಡಿದ್ದಾರೆ, ಗ್ರ್ಯಾಂಡ್ ಲುಕ್ಕೋಸ್ಕರ. ಸರಿನಾ, ನಾನು ಆ ವಿಂಡೋದ ಹತ್ರ ಹೋಗಿ ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ. ಈಗ ಇರಿ, ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ, ಶಬ್ದ ಬರುತ್ತೆ. ಓಕೆ, ಈಗ ಈ ವಿಂಡೋದಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಮೇನ್ ಬಾಗಿಲು ಎಂಟ್ರಿ ಆಗ್ತಾ ಇದ್ದಂಗೆ ಹಾಲ್ ಆಪೋಸಿಟ್ಟು ಈಗ ವಿಂಡೋ ಆಪೋಸಿಟ್ ನಮಗೆ TV ಕ್ಯಾಬಿನೆಟ್ಟು. ಈ TV ಆಪೋಸಿಟ್ ನಾವು ಸೋಫಾನ ಆರಾಮಾಗಿ ಹಾಕ್ಕೋಬೋದು. ನೋಡಿ, ಈ ಥರ ಅಲ್ಲಿಂದ ಸ್ಟಾರ್ಟ್ ಆದರೆ ನಾವು L ಶೇಪಲ್ಲಿ ಸೋಫಾನ ಹಾಕ್ಕೋಬೋದು.
ಹಾಗಾದರೆ ನಾನು ಆ ಸ್ವಿಚ್ ಬೋರ್ಡ್ ಹತ್ರ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಮತ್ತು ಇಲ್ಲಿ ಟಿ ವಿ ಕ್ಯಾಬಿನೆಟ್ ಪಕ್ಕ ನಮಗೆ ಲಿಫ್ಟ್ ಪ್ರಾವಿಷನ್ ಅಲ್ಲಿ ಬರುತ್ತೆ. ಇಲ್ಲಿ ಸಮಥಿಂಗ್ ವೆಲ್ಕಮ್ ಬೋರ್ಡ್ ಅಂತ ಇವಲ್ಲ, ಹಾಗಾಗಿ ನೀವು ಇಲ್ಲಿ ಏನಾದರೂ ಐಡಲ್ಗಳು ಇಟ್ಕೋಬೋದು ಲುಕ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೋಸ್ಕರ. ಚೆನ್ನಾಗಿದೆ. ಸ್ಟೇರ್ಕೇಸ್ ಕೆಳಗಡೆ ಸ್ಪೇಷಿಯಸ್ ಜಾಗ. ನೆಕ್ಸ್ಟ್ ಲೆವೆಲ್ ಟಿ ವಿ ಕ್ಯಾಬಿನೆಟ್ ಗ್ರೇ ಕಲರಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಜಿ ಪ್ರೊಫೈಲರು ಕೇಬಲ್ ವರ್ಕು ಎಲ್ಲ ಆಗಿದೆ, ಎಲ್ಲ ವಾಲ್ ಮೌಂಟ್ ಆಗಿರುತ್ತೆ. ಇಲ್ಲೂ ಅಷ್ಟೇ ಪ್ರೊಫೈಲರ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಲಿಫ್ಟ್ ಪ್ರಾವಿಷನ್ನು JSL ಕಂಪ್ನಿದು. ಆಮೇಲೆ ಹಾಲ್ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಕಿಚನ್ ರೂಮ್ ಒಳಗಡೆ ಹೋಗೋಣ. ಅಡುಗೆ ಮನೆ ನೋಡಿ, ಲೈಟ್ ಗ್ರೀನಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟ್, ಅದು ಪ್ರೊಫೈಲರ್ ಲೈಟ್ಗಳೆಲ್ಲ ಅಟ್ಯಾಚ್ ಮಾಡಿದ್ದಾರೆ. ಎಲ್ ಶೇಪ್ ಸ್ಲ್ಯಾಬು ಅಡುಗೆ ಮನೆ ಕೊಟ್ಟಿರೋದು, ಎಲ್ಲ ಕ್ವಾಡ್ಸ್, ಅದು ವೈಟ್ ಕ್ವಾಡ್ಸು. ಹ್ಯಾಂಡಲ್ ಲೆಸ್ ಟ್ಯಾಂಡಮ್ ಬಾಕ್ಸ್ಗಳು ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಅಲ್ಲಿ ನಿಮಗೆ ವಾಷಿಂಗ್ ಏರಿಯಾ, ಮೇಲ್ಗಡೆ ಅಕ್ವಾಗಾರ್ಡ್ ಪಾಯಿಂಟು, ಇಲ್ಲಿ ಒಲೆ ಇಟ್ಕೊಳ್ಳೋದಕ್ಕೆ, ಅಲ್ಲಿ ಮೇಲ್ಗಡೆ ಚಿಮ್ನಿ. ಹಾಗೆ ಆಪೋಸಿಟ್ಟು ಯುಟಿಲಿಟಿ ಬರುತ್ತೆ. ಗೆಳೆಯರೆ, ನೋ ವರ್ಡ್ಸ್, ಮನೆ ಮಾತ್ರ ಚಿಂದಿ, ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ವಾವ್. ಇವೆಲ್ಲ ಪ್ರೊಫೈಲರ್ಗಳು, ಜಿ ಪ್ರೊಫೈಲರ್ಗಳು, ಪ್ಯಾಂಟ್ರಿ ಬಾಕ್ಸು. ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಂಟಿಲೇಷನ್ಗೆ ಸಿಕ್ಕಾಪಟ್ಟೆ ಗಾಳಿ ಬೆಳಕು ಬರುತ್ತೆ. ಆಮೇಲೆ ಈ ಕಡೆ ವುಡ್ ವರ್ಕ್ ಮಾಡಿಕೊಟ್ಟಿರೋದು, ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಓಕೆ, ಅಲ್ಲಿ ಮಿಡ್ಲಲ್ಲಿ ಗ್ಲಾಸ್ ಬರುತ್ತೆ. ಆಮೇಲೆ ಇಲ್ಲಿ ನೀವು ಓವನ್ನು, ಮೈಕ್ರೋವೇವ್ ಬೇಕಾದ್ರೆ ಇಲ್ಲಿ ಇಟ್ಕೋಬಹುದು, ಆಪ್ಷನ್ಸ್ ಇದೆ. ಇದು ಡೈನಿಂಗ್ ಹಾಲ್ ಏರಿಯಾ. ಹೆಂಗಾದರೂ ಇಟ್ಕೊಳ್ಳಿ ನೀವು ಡೈನಿಂಗ್ ಹಾಲ್ನ, ಡೌಟೇ ಇಲ್ಲ. ಎಷ್ಟೇ ದೊಡ್ಡದು ಡೈನಿಂಗ್ ಟೇಬಲ್ ಇದ್ದರೂ ಕೂಡ ಈಸಿಯಾಗಿ ಇನ್ಸ್ಟಾಲ್ ಮಾಡಬಹುದು. ಇದು ಪೂಜಾ ರೂಮು. ಇದು ಪೂಜಾ ರೂಮು. ಇಲ್ಲೊಂದು ಸ್ಲ್ಯಾಬ್ ಬರುತ್ತೆ. ಇಲ್ಲಿ ಯೋಚನೆ ಮಾಡ್ತಾಯಿದ್ವಿ ಗ್ಲಾಸ್ ಹಾಕೋದು ಅಥವಾ CNC ಕಟ್ಟಿಂಗಲ್ಲಿ ಹಾಕೋದು ಅಂತ. ಓನರ್ ಯಾರು ತೊಗೊತಾರೋ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಯಾವುದು ಏನು ಕೇಳ್ತಿರೋ ಅಲ್ಲಿ ಬೇಕಾದ್ರೆ ಲುಕ್ಕಿಗೋಸ್ಕರ ಹಾಕ್ಕೋಬೋದು. ಅದೊಂದು ಪೆಂಡಿಂಗ್ ಇಟ್ಟಿದ್ದೀವಿ. ಇಲ್ಲ ನೋಡ್ಕೊಳ್ಳಿ, ಪುಟ್ಟಿ ಎಲ್ಲ ಇಟ್ಟಿದ್ದಾರೆ. ಇದು ಒಂದು ಅಡುಗೆ ಮನೆ. ಸರಿ, ಅಡುಗೆ ಮನೆ ನೋಡಿದ್ದೀರಾ. ಮತ್ತು ಯುಟಿಲಿಟಿ ಕೂಡ ತೋರಿಸ್ಕೊಟ್ಬಿಡ್ತೀನಿ. UPVC ಸ್ಲೈಡಿಂಗು ವಿತ್ ಮಸ್ಕಿಟೋ ಲೇಯರ್ ಕೊಟ್ಟಿದ್ದಾರೆ. ಒಂದು ಕಾಮನ್ ಟಾಯ್ಲೆಟ್, ಇದು ವಾಲ್ ಮೌಂಟ್ ಕಮೋಡು ಇಷ್ಟು ಥರ ಇದೆ. ಇಲ್ಲೊಂದು ಹ್ಯಾಂಡ್ ವಾಷನ್ ಬರುತ್ತೆ. ಇಲ್ಲಿ ಮತ್ತೆ ಇನ್ಲೆಟು ಔಟ್ಲೆಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಿಮಗೆ ಏನು ಬೇಕು ಆಪ್ಷನ್ ಬೇಕಾದ್ರೆ ಅದು ಮಾಡ್ಕೋಬಹುದು. ಸರಿನಾ? ಇದಿಷ್ಟು ಫಸ್ಟ್ ಫ್ಲೋರಲ್ಲಿರೋದು ಹಾಲು, ಪೂಜಾ ರೂಮು, ಡೈನಿಂಗ್ ಹಾಲ್ ಏರಿಯಾ, ಅಡುಗೆ ಮನೆ, ಯುಟಿಲಿಟಿ. ಈಗ ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋಣ. ಆ್ಯಸ್ ಇಟ್ ಈಸ್ 3 ರಿಂದ 3.5 ಅಡಿ ವೈಡಾಗಿದೆ. ಸ್ಟೇರ್ಕೇಸ್ ಬಂದು ನಮಗೆ ಇಟಾಲಿಯನ್ ಮಾರ್ಬಲ್ ಕೊಟ್ಟಿರೋದು. ಇದೆಲ್ಲ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಪಿಲ್ಲರ್ಗಳು, ಸಾಲಿಡ್ ಪಿಲ್ಲರು. ಇದು ಫುಲ್ ನಮಗೆ ಒಂದು ಗ್ಲಾಸ್ ಬರುತ್ತೆ. ವೆಂಟಿಲೇಷನ್ಗೆ 1/3 ಬಿಗ್ ವಿಂಡೋ ಕೊಟ್ಟಿದ್ದಾರೆ ಇಲ್ಲಿ, ಸ್ಟೇರ್ಕೇಸಿಗೆ ಬೆಳಕಿಗೋಸ್ಕರ. ಇದು 24ವರೆಗೆ 31 ಬರುತ್ತೆ. ಈಗ ಸೆಕೆಂಡ್ ಫ್ಲೋರು ಬೆಡ್ರೂಮ್ಗಳಿರುವಂತಹ ಸ್ಥಳ. ಇಲ್ಲಿ ಸ್ಟೋರೇಜ್ ಮಾಡಿಕೊಟ್ಟಿದ್ದೀವಿ, ಜಿ ಪ್ರೊಫೈಲರು ಮತ್ತು ಲಿಫ್ಟ್ ಪ್ರಾವಿಷನ್ ನಮಗೆ ಇಲ್ಲಿ ಬರುತ್ತೆ. ಆ ಲಿಫ್ಟ್ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮು, ಇದು ಚಿಲ್ಡ್ರನ್ ಬೆಡ್ರೂಮು. ಫಸ್ಟ್ ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಮೇಲಿಂದ ಕೆಳಗಡೆ, ಸರಿನಾ? ಈಗ ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟು, ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗು, ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ವಿತ್ ಬಾಲ್ಕನಿ. ಆಪೋಸಿಟ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಮತ್ತು ಚಾರ್ಕೋಲ್ ಶೀಟಲ್ಲಿ ಗೋಲ್ಡ್ ಏನು ಕಾಣಿಸ್ತಾ ಇದೆಯಲ್ಲ, ಪ್ರೊಫೈಲ್ ಲೈಟ್ ಆಗಲಿ ಅದೆಲ್ಲ ಚಾರ್ಕೋಲ್ ಶೀಟ್ ಆಗಿರುತ್ತೆ. ಮ್ಯಾನ್ಯಲ್ ಲಿಫ್ಟ್ ಸ್ಟೋರೇಜ್ ಸಿಗುತ್ತೆ.
ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು, ಫ್ಯಾನ್ ಗೀನ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಫ್ಯಾನ್ಸಿ ಲೈಟ್ ಎಲ್ಲ, ವಿಂಡೋ ವೆಂಟಿಲೇಷನ್ಗೆ ಇಲ್ಲಿದ್ದ ಅಲ್ಲಿದ್ದ ತುಂಬ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ಟಿ ವಿ ಕ್ಯಾಬಿನೆಟ್ಟು, ವಾಲ್ ಮೌಂಟು, ಬಾಲ್ಕನಿ. ಇದು ಎಲ್ಲ ಟೀ ಗುಡ್ಡು, ಡೋರ್ಗಳಾಗಲಿ ವಾಸ್ಕಲ್ಗಳಾಗಲಿ ಎಲ್ಲ. ಅದು ದಯಾನಂದ ಸಾಗರ್ ಸ್ಕೂಲು, ಆಂಜನಾಪುರ 10 ಬ್ಲಾಕು. ಓಕೆ, ನೋಡ್ತಾ ಇದ್ದೀರಾ. ಅಟ್ಯಾಚ್ ಬಾತ್ರೂಮ್ ಇದೆ, ಅದನ್ನು ಕೂಡ ತೋರಿಸ್ಕೊಟ್ಟು ಬಿಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮ್ನ ಲಕ್ಷಣಗಳು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಮೇಲಿಂದ ಕೆಳಗಡೆ ನಿಮಗೆ 2x4 ವೆಟ್ ಟೈಲ್ಸು. ಡ್ರೈ ಆ್ಯಂಡ್ ವೆಟ್ ಮಾಡ್ಕೋಬೋದು. ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ, ಆ ಕಡೆ ನೀವು ಡ್ರೈ ಮಾಡ್ಕೋಬೋದು, ಈ ಕಡೆ ವೆಟ್. ನಾನು ನಿಂತಿದ್ನಲ್ಲ ಅದು ವೆಟ್ಟು ಮಾಡ್ಕೋಬೋದು. ಸರಿನಾ? ಮಾಸ್ಟರ್ ಬೆಡ್ರೂಮ್ ಇದು ಆಯಿತು. ಇದರ ಅಪೋಸಿಟ್ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಚಿಲ್ಡ್ರನ್ ಬೆಡ್ರೂಮು ಅಷ್ಟೇ ಮಾಸ್ಟರ್ ಬೆಡ್ರೂಮ್ ಥರನೇ ಮಾಡಿಕೊಟ್ಟಿದ್ದಾರೆ. ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಆ್ಯಕ್ಚುಲಿ, ಅಥವಾ ಚಿಲ್ಡ್ರನ್ ಬೆಡ್ರೂಮು. ಫ್ಲೋರಿಂಗು ವೆಟ್ ಟೈಲ್ಸ್ 2x4. ಇಂಟೀರಿಯರ್ ವರ್ಕು ನೆಕ್ಸ್ಟ್ ಲೆವೆಲ್ಲು, ತುಂಬ ಚೆನ್ನಾಗಿ ಮಾಡಿದ್ದಾರೆ. POP ಫಾಲ್ ಸೀಲಿಂಗು ಮತ್ತು ಪ್ರೊಫೈಲ್ ಲೈಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ, ನಮಗೆ ಮ್ಯಾನುವಲ್ ಲಿಫ್ಟು ಆ್ಯಂಡ್ ಡ್ರಾಯರ್ಗಳು ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಅಲ್ಲಿ ಬಟ್ಟೆ ಏನಾದರೂ ಚಿಕ್ಕಪುಟ್ಟ ಇಟ್ಕೊಳ್ಳೋದಕ್ಕೆ ಮಾಡಿರುವಂಥದ್ದು ಇಂಟೀರಿಯರ್ ವರ್ಕು. ಮತ್ತು ಈ ಕಡೆ ಟಿ ವಿ ಕ್ಯಾಬಿನೆಟು, ಮತ್ತು ಅಲ್ಲೂ ವಾರ್ಡ್ರೋಬರ್ಗಳಿದ್ದಾವೆ, ತುಂಬ ವಾರ್ಡ್ರೋಬರ್ಗಳಿದೆ. ಈ ಕಡೆಯೂ ಇದೆ, ಆ ಕಡೆಯೂ ಇದೆ. ಸಾಕು, ಎಷ್ಟು ಬಟ್ಟೆ ಅಂತ ಇಟ್ಕೊತೀರಾ. ಇಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಓವರ್ ಹೆಡ್ ವಾರ್ಡ್ರೋಬರು, ಬಿಗ್ ಬಾಲ್ಕನಿ. ಹಾಗೆ ಇದು ಬಾತ್ರೂಮು. ಇದ್ರ ಪಕ್ಕದಲ್ಲೇ ಎಲ್ಲ ವಾಲ್ ಮೌಂಟ್ ಕಮೋಡ್ಗಳು, ತುಂಬ ದೊಡ್ಡದಾಗಿದೆ ಬಾತ್ರೂಮ್ಗಳು, ಡೌಟೇ ಇಲ್ಲ. ಎಲ್ಲ ಬೆಡ್ರೂಮ್ಗಳಿಗೂ ಬಾಲ್ಕನಿ ಸಿಗುತ್ತೆ. ಇದೆಲ್ಲ ಚಿಲ್ಡ್ರನ್ ಬೆಡ್ರೂಮ್ನ ಲಕ್ಷಣಗಳು. ಚೆನ್ನಾಗಿದೆ ಕೇಳಿದರೆ, ತುಂಬ ಚೆನ್ನಾಗಿದೆ. ಈಗ 3rd ಫ್ಲೋರ್ ಮೂವ್ ಆಗೋಣ. ಸ್ಟೇರ್ ಕೇಸು ನಮಗೆ ಲೈಟಿಂಗ್ ಎಲ್ಲ ಸಿಗುತ್ತೆ. ಸ್ಟೇರ್ ಕೇಸ್ ಲೈಟು ಟಾಪ್ ಟು ಬಾಟಮ್ ನಮಗೆ ಇಟಾಲಿಯನ್ ಮಾರ್ಬಲ್ ಸ್ಟೇರ್ ಕೇಸೇ ಸಿಗುತ್ತೆ. ಕಾರ್ನರ್ ಅಲ್ವಾ, ಬೆಳಕು ಗಾಳಿ ಮಾತಾಡೋ ಹಾಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. 3rd ಫ್ಲೋರು ಲಿಫ್ಟ್ ನಮಗೆ ಇಲ್ಲಿವರೆಗೂ ಬರುತ್ತೆ. ಒಂದು ಮಲ್ಟಿಪರ್ಪಸ್ ರೂಮ್ ಇದೆ, ಇನ್ನೊಂದು 3ನೇ ಬೆಡ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮು. ಈ ಥರ ಇದೆ ಸ್ಟೇರ್ ಕೇಸು. ಹಾಗೆ ಇಲ್ಲಿ 3rd ಮಾಸ್ಟರ್ ಬೆಡ್ರೂಮ್. ಫ್ಲೋರಿಂಗ್ ಬಂದು 2x4 ವೆಟ್ ಟೈಲ್ಸು, ಕಿಂಗ್ ಸೈಜ್ ಕಾಟು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ವಾರ್ಡ್ರೋಬರು, ವಿಂಡೋ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಒಂದು ಬಾಲ್ಕನಿ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ 2, ಓವರ್ ಹೆಡ್ ವಾರ್ಡ್ರೋಬರು. ಇದೆಲ್ಲ ಡ್ರೆಸ್ಸಿಂಗ್ ಕ್ಯಾಬಿನೆಟ್, ಇದೆಲ್ಲ ಚೆನ್ನಾಗಿದೆ. ಬಾಲ್ಕನಿ ದಯಾನಂದ ಸಾಗರ್ ಸ್ಕೂಲು, ಆಂಜನಾಪುರ 10 ಬ್ಲಾಕ್. ಓಕೆ, ಬಾತ್ರೂಮ್ ತೋರಿಸ್ಬಿಡ್ತೀನಿ. ಈ ರೂಮ್ನ ಬಾತ್ರೂಮ್ ಹೇಗಿದೆ ಅಂತಲೂ. 3rd ಫ್ಲೋರ್ ಬಾತ್ರೂಮು. ಜಸ್ಟ್ ಟೈಲ್ಸ್ ಪ್ಯಾಟರ್ನ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಡ್ರೈ ಆ್ಯಂಡ್ ವೆಟ್ 2 ಇದೆ. ಇದು 3ನೇ ಬೆಡ್ರೂಮ್ ಆಯಿತು. ಈ ಮಲ್ಟಿಪರ್ಪಸ್ ರೂಮ್ ಒಂದಿದೆ. ಇದು ಆಪೋಸಿಟ್ ಅಲ್ವಾ, ಮಲ್ಟಿಪರ್ಪಸ್ ರೂಮ್. ಇಲ್ಲಿ ನಾವು
ನಿಮಗೆ ಯಾವ ಥರ ಬೇಕೋ ಆ ಥರ ಕನ್ವರ್ಟ್ ಮಾಡ್ಕೊಳ್ಳೋದು. ಗೆಸ್ಟ್ ರೂಮು ಅಥವಾ ಹೋಮ್ ಥಿಯೇಟ್ರು, ಜಿಮ್ಮು, ಯೋಗ, ಸ್ಯಾರ್ಕೆಟ್ಗಳು ನೋಡಿ ಎಲ್ಲೆಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಜಿಮ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಇತ್ತೀಚೆಗೆ. ಹಾಗಾಗಿ ಇದರಲ್ಲೂ ಕೂಡ ವಾರ್ಡ್ರೋಬರ್ ಮಾಡಿಕೊಟ್ಟಿದ್ದೀವಿ. ಮೇಲ್ಗಡೆ ಓಪನ್ ವಾರ್ಡ್ರೋಬರು, ಡ್ರಾಯರು, ಮತ್ತು ಕೆಳಗಡೆ ಓಪನ್ ಡೋರ್ ವಾರ್ಡ್ರೋಬರು, ಪ್ರೊಫೈಲ್ ಲೈಟ್ ಅಟ್ಯಾಚ್ಮೆಂಟು, POP ಫಾಲ್ ಸೀಲಿಂಗು. ಇದಕ್ಕೂ ಕೂಡ ಬಾಲ್ಕನಿ. ಏನು 4 ಬೆಡ್ರೂಮ್ ಇದೆಯಲ್ಲ, 4 ಬೆಡ್ರೂಮ್ಗಳಿಗೂ ಬಾಲ್ಕನಿ ಮಾಡಿಕೊಟ್ಟಿದ್ದಾರೆ. ಜಸ್ಟ್ ಕಾಟ್ ಒಂದು ಮಿಸ್ಸಿಂಗ್ ಅಷ್ಟೇ, ಅದು ಬಿಟ್ಟರೆ ಎಲ್ಲದು ಆ್ಯಸ್ ಇಟ್ ಈಸ್. ಇಲ್ಲೂ ವಾರ್ಡ್ರೋಬರ್ ಇದೆ. ಹಾಗೆ ಇಲ್ಲಿ ಬಾತ್ರೂಮು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಈ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಪಕ್ಕ ಬಾಲ್ಕನಿ. ನಾನು ಮತ್ತೆ ಮೇಲ್ಗಡೆ ಹೋಗಿ ಏನಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದೇ 80 ಫೀಟ್ ರೋಡ್, ಪ್ಯಾರಲಲ್ ರೋಡ್ ಏನಿದೆಯಲ್ಲ, ಸ್ಟ್ರೈಟ್ ಒಂದೇ ರೋಡು 80 ಫೀಟ್ ರೋಡು. ಇಲ್ಲಿ ಬಂದು ದಯಾನಂದ ಸಾಗರ್ ಲ್ಯಾಂಡ್ ಮಾರ್ಕು. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಎಲ್ಲ ತೋರಿಸ್ಕೊಡ್ತೀನಿ. ಅದು ಕೋಣನಕುಂಟೆ, ಅದು ಪ್ರೆಸ್ಟೀಜು ತೋರಿಸ್ಕೊಡ್ತೀನಿ ಮೇಲ್ಗಡೆಯಿಂದ. ನೆಕ್ಸ್ಟ್ ಫ್ಲೋರ್ ಹೋಗೋಣ. ನೋಡಿ ಗಾಳಿ ಇಲ್ಲಿವರೆಗೂ ಹೆಂಗೆ ಬರ್ತಾಯಿದೆ ಮನೆ ಒಳಗಡೆ. ಸೇಮ್ ನಮಗೆ ಸ್ಟೇರ್ ಕೇಸ್ ಇಟಾಲಿಯನ್ ಮಾರ್ಬಲ್ಲೇ ಸಿಗುತ್ತೆ. ಆಮೇಲೆ ಸ್ಟೇರ್ ಕೇಸ್ ಲೈಟ್ಗಳು ಕೂಡ ಸಿಗುತ್ತೆ. ಇಲ್ಲಿ ಟಫನ್ ಗ್ಲಾಸು ಹಾಕಬೇಕು, ಪೆಂಡಿಂಗಲ್ಲಿ ಶಾಪಲ್ಲಿ ತೋರಿಸಿದ್ನಲ್ಲ ಕೆಳಗಡೆ ಇದೆ ಅಂತ, ಅದು ತೊಗೊಂಬಂದು ಇಲ್ಲಿ ಹಾಕ್ತಾರೆ. ಆವಾಗ ಇನ್ನೂ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಮನೆ ಒಳಗಡೆ. ಟಾಪ್ ಟು ಬಾಟಮ್ ಇಟಾಲಿಯನ್ ಮಾರ್ಬಲ್, SS ರೀಲಿಂಗ್ಸ್. ಸೇಫ್ಟಿಗೋಸ್ಕರ MS ಡೋರು. ಡ್ಯಾಮ್ ಪ್ರೂಫ್ ಪೇಂಟ್ ಆಗಿದೆ. ಒಂದು ರೂಮ್ ಇದೆ ಇಲ್ಲಿ, ಅಂದರೆ ಲಿಫ್ಟ್ ಮೇಂಟೆನೆನ್ಸ್ ರೂಮು. ಕೇಬಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಎಲ್ಲ ರೂಮ್ಗಳಿಗೂ ಇಂಟರ್ನೆಟ್ ಕನೆಕ್ಷನ್ ಮಾಡಿದ್ದಾರೆ. ಪ್ಲಾಂಟರ್ ಬಾಕ್ಸ್ ಇದೆ. ಹಾಗೆ ಇದೊಂದು ಪಾರ್ಟಿಷನ್ ಇದೆ. ಈ ಕಡೆ ಏನು ಕೊಟ್ಟಿದ್ದಾರೆ ನೋಡೋಣ. ಹ್ಯಾಂಡ್ ವಾಶ್ ಏರಿಯಾ, ಲಿಫ್ಟ್ ಮೇಂಟೆನೆನ್ಸ್ ರೂಮ್, ವಾಶ್ ಏರಿಯಾ, ಬಟ್ಟೆ ಒಣಗಾಕಿ ಕಂಬಿ. ಇಲ್ಲಿ ಮೇಲ್ಗಡೆ ಸಾಫ್ಟ್ನರು, ವಾಷಿಂಗ್ ಮಷಿನ್ ಪಾಯಿಂಟು ಅಲ್ಲಿ ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರು, 1,500 ಲೀಟರ್ ಸಿಂಟ್ಯಾಕ್ಸು, ಹೆಡ್ ರೂಮ್. ಇಲ್ಲಿ ಸಾಫ್ಟ್ನರ್, ಕ್ಲೋಸರ್ ಏನಾದರೂ ಹಾಕ್ಕೋಬೋದು, ಆಪ್ಷನ್ಸ್ ಇದೆ. ಅದು ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟ್ ಮಾಡಿ ಕೊಡ್ತಾರೆ. ಯಾಕಂದರೆ ಇಲ್ಲೇ ಇರೋದಲ್ಲ, ಒಂದೇ ಒಂದು ಪೈಪ್ ಹಾಕೋದಷ್ಟೇ, ಔಟ್ಲೆಟ್ನ ಮಾಡಿಕೊಡ್ತಾರೆ. ನಿಮಗೆ ಹತ್ತಿರ ಇಲ್ಲಿ ಏನೇನಿದೆ ಅಂತ ನಾನು ಸ್ವಲ್ಪ ತೋರಿಸ್ಕೊಡ್ತೀನಿ. ಈಗ ಗಾಳಿ ಸೌಂಡ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೀನಾಕ್ಷಿ ಮಾಲು, ಬನ್ನರ್ಘಟ್ಟ ಮೀನಾಕ್ಷಿ ಮಾಲ್. ಅದು ಇದು ಆರ್ಯಹಂಸ ಅಪಾರ್ಟ್ಮೆಂಟು. ಅದು ಪಕ್ಕದಲ್ಲಿರೋದು GR ಅಪಾರ್ಟ್ಮೆಂಟು. ಇದು ಇಲ್ಲಿರೋದು HM ವರ್ಡ್ ಸಿಟಿ, ಗ್ಲಾಸ್ ಫ್ಯಾಕ್ಟ್ರಿ ಅಂತೀವಲ್ಲ ಅದು. ಹಾಗೆ ಇದ್ರ ಪಕ್ಕದಲ್ಲಿರೋದು ಕೋಣನಕುಂಟೆ, ಫಾಲ್ಕನ್ ಸಿಟಿ. ಅದ್ರ ಪಕ್ಕದಲ್ಲಿ ಇಲ್ಲಿರೋದು ಪ್ರೆಸ್ಟೀಜು. ವಾಜಹಳ್ಳಿ ಮೆಟ್ರೋ ಸ್ಟೇಷನು ಈ ಬಿಲ್ಡಿಂಗ್ ಹತ್ತಿರ. ಸರಿನಾ? ಇದಿಷ್ಟು ಈ ಮನೆಯ ಅಕ್ಕಪಕ್ಕ ಬರುವಂಥ ಲೊಕೇಶನ್ನು. ಈ ಮನೆ ಬಗ್ಗೆ ಕೊನೆಯದಾಗಿ 4 ಮಾತು. ಬನಶಂಕರಿನೇ ಬರುತ್ತೆ, ಕ್ಷಮೆರಲ್ಲಿ. ಆಂಜನಾಪುರ 10th ಬ್ಲಾಕು, ಸೌತ್ ವೆಸ್ಟ್ ಕಾರ್ನರು. 24ವರೆಗೆ 31 ಬರುತ್ತೆ ವಿತ್ ಲಿಫ್ಟು. ಕಾರ್ನರು BDA. ಆಸ್ಕಿಂಗ್ ಪ್ರೈಸು 2,75,00,000. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ಮನೆ ತುಂಬ ಚೆನ್ನಾಗಿದೆ. ಎದುರುಗಡೆ ಬಂದು ಒಂದು ಸಲ ನೋಡಿ. ಕಾರ್ನರು ತುಂಬ ದೊಡ್ಡದು ಬೇಡ ಚಿಕ್ಕದು ಬೇಡ ಅನ್ನೋರಿಗೋಸ್ಕರ ಈ ಮನೆ. ನಿಜ ಹೇಳ್ತೀನಿ, ಮನ್ಸಾರ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಬನ್ನಿ ನೋಡಿ, ಇಷ್ಟ ಆದರೆ ಮಾತಾಡೋಣ. ಇನ್ನು ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.